ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಆತ್ಮೀಯ ಬಂಧುಗಳೇ, PTCL ಭೂಮಿ ವಂಚಿತರ ಹೋರಾಟ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ರವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ತಿಂಗಳ 30ನೇ ತಾರೀಕು ಗುರುವಾರ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಲ್ಲಿರುವ ಉದ್ಯಾನವನ, ಸ್ವಾತಂತ್ರ್ಯ ಉದ್ಯಾನವನ, ಫ್ರೀಡಮ್ ಪಾರ್ಕ್ ಅಂತ ಏನು ಕರಿತೀವಿ, ಅಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳು, ಹೋಬಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಭೂಮಿ ವಂಚಿತರಾಗಿದ್ದೀರಾ, ದಲಿತರಿದ್ದೀರಾ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಹಿಂದುಳಿದ ಎಲ್ಲ ವರ್ಗದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಪ್ರತಿಭಟನೆ ಯಾಕೆ ಅಂತಂದರೆ, ಈ ಭೂಮಿ ಮೇಲೆ ಜನಿಸಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ದಲಿತರು, ದೀನದಲಿತರು, ಟಚಬಲ್, ಅನ್ಟಚಬಲ್ ಎಲ್ಲರೂ ಕೂಡ ಸಾಮಾಜಿಕವಾಗಿ ಈ ದೇಶದಲ್ಲಿ ಬದುಕಬೇಕಾಗಿರೋದು ಅವರ ಹಕ್ಕು. ಈ ಹಕ್ಕನ್ನು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಈ ಹಕ್ಕನ್ನು ಕೊಟ್ಟಿರ್ತಾರೆ. ಈ ಭೂಮಿಗಳನ್ನು ರಕ್ಷಣೆ ಮಾಡಲಿಕ್ಕೆ PTCL ಕಾಯ್ದೆ 1978ರಲ್ಲಿ ಜಾರಿಯಾಗುತ್ತೆ. ಆದರೆ ಈ ಎಲ್ಲ ಕಾನೂನುಗಳನ್ನು, ಸಂವಿಧಾನವನ್ನು ಮತ್ತು PTCL ಕಾಯ್ದೆಯನ್ನು ಎಲ್ಲದನ್ನು ಧಿಕ್ಕರಿಸಿ, ಕಾಯ್ದೆಗಳನ್ನು ಧಿಕ್ಕರಿಸಿ ದಲಿತರ ಭೂಮಿಗಳನ್ನು ಬಲಾಢ್ಯರಿಗೆ ಒಪ್ಪಿಸುವಂಥ ಕೆಲಸವನ್ನು ಸರ್ಕಾರದ ಅಧೀನದಲ್ಲಿರುವ ACDC ಮತ್ತು ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಆದ್ದರಿಂದ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಹೋರಾಟದಲ್ಲಿ ಭಾಗಿಯಾಗಿ ನಾವು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಭೂಮಿ, ನಮ್ಮ ಹಕ್ಕು, ನಾವು ಈ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಬೇರೆ ನಮಗೆ ವಿಧಿ ಇಲ್ಲದೆ ಈ ಒಂದು ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ತಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟಕ್ಕೆ ಒಂದು ಜಯವನ್ನು ತಂದುಕೊಡ್ಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೀವಿ. ಇನ್ನು ಹೆಚ್ಚಿನ ವಿಚಾರಗಳನ್ನು ತಾವು ಪ್ರತಿಭಟನೆಯಲ್ಲಿ ತಿಳಿದುಕೊಳ್ಳುವಂಥ ಅವಕಾಶಗಳು ಇದ್ದಾವೆ. ದಯಮಾಡಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕು, ಹೋಬಳಿಗಳಿಂದ ಯಾರ್ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ದಲಿತರು ಯಾರ್ಯಾರಿದ್ದೀರ ಪ್ರತಿಯೊಬ್ಬರು ಕೂಡ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಈ ಪ್ರತಿಭಟನೆಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಬೇಕು. ದಯಮಾಡಿ ಎಲ್ಲರೂ ಭಾಗಿಯಾಗಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಹೋರಾಟಕ್ಕೆ ಜಯವಾಗಲಿ. ಜೈ ಭೀಮ್.